ಎಂಎಲ್ಎ ವಿನಯ್ ಕುಲಕರ್ಣಿಗೆ ಇದೀಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ಸ್ಪೆಷಲ್ ಕೋರ್ಟ್. ಅಂತಿಮವಾಗಿ ಕಟಕಟೆಯಲ್ಲೇ ಕುಸಿದು ಬಿದ್ದಿದ್ದಾರೆ ವಿನಯ್ ಕುಲಕರ್ಣಿ. ಶಿಕ್ಷೆಯ ಫೈನಲೈಸ್ ಆದ ನಂತರ ಕೇಳಿದ ತಕ್ಷಣ ವಿನಯ್ ಕುಲಕರ್ಣಿ ಕಟಕಟೆಯಲ್ಲೇ ಕುಸಿದು ಬಿದ್ದಿದ್ದಾರೆ. ಚಿಕ್ಕ ಮಗು ರೀತಿ ಗಳಗಳನೆ ಹತ್ತಿದ್ದಾರೆ ವಿನಯ್ ಕುಲಕರ್ಣಿ. ಎಂಎಲ್ಎ ವಿನಯ್ ಕುಲಕರ್ಣಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿರುವಂತಹ ಸ್ಪೆಷಲ್ ಕೋರ್ಟ್ ಕಟಕಟೆಯಲ್ಲೇ ಕುಸಿದು ಬಿದ್ದಿದ್ದಾರೆ ವಿನಯ್ ಕುಲಕರ್ಣಿ. ಚಿಕ್ಕ ಮಗು ರೀತಿಯಲ್ಲಿ ಗಳಗಳನೆ ಹತ್ತಿದ್ದಾರೆ. ಕುಲಕರ್ಣಿ ಸ್ಥಿತಿಯನ್ನು ಕಂಡು ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕಿದ್ದಾರೆ. ಸಿಬಿಐ ವಶಕ್ಕೆ ಕೊಲೆಗಾರ ವಿನಯ್ ಕುಲಕರ್ಣಿ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ. ನಾಳೆಯೇ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿರುವಂಥದ್ದು. ಧಾರವಾಡ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಫೈನಲಿ ಅಂತಿಮವಾದಂತಹ ತೀರ್ಪು ಹೊರಬಿದ್ದಿದೆ. ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿರುವಂತಹ ಸ್ಪೆಷಲ್ ಕೋರ್ಟ್. ಕಟಕಟೆಯಲ್ಲೇ ಕುಸಿದು ಬಿದ್ದಿದ್ದಾರೆ ವಿನಯ್ ಕುಲಕರ್ಣಿ. ಚಿಕ್ಕ ಮಗು ರೀತಿಯಲ್ಲಿ ಗಳಗಳನೆ ಹತ್ತಿದ್ದಾರೆ. ಧಾರವಾಡ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅನ್ನೋದು ಕೂಡ ಫಿಕ್ಸ್. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಕುತ್ತು. ಹಾಗಾಗಿ ಬೈ ಎಲೆಕ್ಷನ್. ಸಿಬಿಐ ವಶದಲ್ಲಿದ್ದಾರೆ ಇದೀಗ ವಿನಯ್ ಕುಲಕರ್ಣಿ. ಏನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಹೋಗಿ ತಲುಪಲಿದ್ದಾರೆ. ಜೀವಾವಧಿ ಶಿಕ್ಷೆಯನ್ನ ಫೈನಲಿ ಕೋರ್ಟ್ ವಿಧಿಸಿರುವಂತದ್ದು ವಿನಯ್ ಕುಲಕರ್ಣಿಗೆ. ಏನಾಗಬಹುದು ಅನ್ನುವಂತ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ, ನಿನ್ನೆ ಒಂದಷ್ಟು ಊಹಾಪೋಹಗಳಿತ್ತು, ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಜೀವಾವಧಿ ಶಿಕ್ಷೆ ಆಗಬಹುದು ಅಂತ ಹೇಳ್ಬಿಟ್ಟು, ಮತ್ತೆ ಬೈ ಎಲೆಕ್ಷನ್ ಕೂಡ ನಡೀಬಹುದು ಅಂತ ಹೇಳ್ಬಿಟ್ಟು. ಫೈನಲಿ ಇದೀಗ ಅಂತಿಮ ತೀರ್ಪು ಹೊರಬಿದ್ದಿದೆ. ಜೀವಾವಧಿ ಶಿಕ್ಷೆ ಕೂಡ ಫೈನಲಿ ಅನೌನ್ಸ್ ಆಗಿರುವಂಥದ್ದು. ಜೊತೆಗೆ ಬೈ ಎಲೆಕ್ಷನ್ ಕೂಡ ಪಕ್ಕಾ ಮಾಡಲೇಬೇಕು, ಅವರ ಸ್ಥಾನಕ್ಕೆ ಕುತ್ತು ಬಂದಿದೆ. ಏನೆಲ್ಲ ಬೆಳವಣಿಗೆಗಳಿದೆ, ತಕ್ಷಣ ತೀರ್ಪು ಹೊರಬಿದ್ದ ತಕ್ಷಣ ಅವರು ಗಳಗಳನ್ನೇ ಹತ್ತಿದ್ದಾರೆ ಕೋರ್ಟ್ನಲ್ಲಿ, ಕಟಕಟೆಯಲ್ಲೇ ನಿಂತ್ಕೊಂಡು ಅನ್ನುವಂತಹ ಮಾಹಿತಿ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಅವರ ಪರಿಸ್ಥಿತಿ ಏನಿದೆ, ಮತ್ತೆ ನಾಳೆ ಕೋರ್ಟ್ನ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಅಪ್ಡೇಟ್ ಇದೆ ಅರುಣ್. ಖಂಡಿತ ರೋಜಾ, ಯಾಕಂದ್ರೆ 2016ರಲ್ಲಿ ನಡೆದಿದ್ದಂಥ ಯೋಗೇಶ್ ಪ್ರಕರಣದಲ್ಲಿ ಏನಂದ್ರೆ ವಿನಯ್ ಕುಲಕರ್ಣಿ ಸೇರಿದಂತೆ 16 ಆರೋಪಿಗಳಿಗೆ ಕೋರ್ಟ್ ಒಂದು ಜೀವಾವಧಿ ಶಿಕ್ಷೆಯನ್ನ ಇವತ್ತು ಪ್ರೊನೌನ್ಸ್ಮೆಂಟ್ ಮಾಡಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಪ್ರಕರಣವನ್ನ 10 ವರ್ಷಗಳಿಂದ ಸಹ ವಿಚಾರಣೆಯನ್ನ ಮಾಡ್ತಾ ಇತ್ತು. ಹಾಗಾಗಿ ಮೊನ್ನೆ 2 ದಿನಗಳ ಹಿಂದೆ ಅಷ್ಟೇ ದೋಷಿ ಅಂತ ಸಹ ಒಂದು ಕೋರ್ಟ್ ಆದೇಶವನ್ನು ಮಾಡಿತ್ತು. ಇವತ್ತು ಪ್ರೊನೌನ್ಸ್ಮೆಂಟ್ ಅನ್ನ ಮಾಡಿರುವಂಥದ್ದು. ಅಂದ್ರೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತ ಇವತ್ತು ಕೋರ್ಟ್ ಕೊಟ್ಟಿರೋದು, ಅಂದ್ರೆ ಜೀವಾವಧಿ ಶಿಕ್ಷೆ ಕೊಟ್ಟಿರುವಂಥದ್ದು. ಅಂದ್ರೆ ಅವರು 14 ವರ್ಷ ಪೂರೈಸಾದ ನಂತರ ಒಂದು ಸರ್ಕಾರ ಅವರನ್ನ ಸನ್ನಡತೆ ಆದ ಮೇಲೆ ಬಿಡುಗಡೆ ಮಾಡಬಹುದು ಅಥವಾ ಮಾಡದೇನೆ ಇರಬಹುದು. ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ, ಜೈಲು ಅಧಿಕಾರಿಗಳಿಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ 14 ವರ್ಷ ಅವರು ಜೈಲಿನಲ್ಲಿ ಯಾವ ರೀತಿ ಇರ್ತಾರೆ ಅದರ ಮೇಲೆ ಮುಂದಿನ ನಿರ್ಧಾರ ಆಗುವಂಥದ್ದು. ಹಾಗಾಗಿ ಅಲ್ಲಿಯವರೆಗೂ ಅವರು ಜೈಲಿನಲ್ಲೇ ಇರುವಂಥದ್ದು ರೋಜಾ. ಅದ್ರ ಜೊತೆಗೆ 16 ಆರೋಪಿಗಳು ಯಾರಿದ್ದಾರೆ, ಅವರು ಸಹ ಒಂದು ಶಿಕ್ಷೆನ ಅನುಭವಿಸಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಎಲ್ಲರೂ ಸಹ. ಅದರ ಜೊತೆಗೆ ಏನು DYSP ಪೊಲೀಸ್ ಅಧಿಕಾರಿ ಒಬ್ಬರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಅವರಿಗೆ 7 ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಅದರ ಜೊತೆಗೆ ಅವರಿಗೆ ಒಂದು 30,000 ಏನು ದಂಡವನ್ನು ಸಹ ವಿಧಿಸಿ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನ ಮಾಡಿರುವಂಥದ್ದು. ಇದರಿಂದ ಏನು ಧಾರವಾಡದ ಏನು ಅವರು ವಿನಯ್ ಕುಲಕರ್ಣಿ ಏನು ಪ್ರತಿನಿಧಿಸ್ತಾರೆ ಆ ಒಂದು ಕ್ಷೇತ್ರಕ್ಕೆ ಏನೋ ಒಂದು ಉಪಚುನಾವಣೆ ಸಹ ನಡೀಬೇಕಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ 2 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಪ್ರಕರಣದಲ್ಲಿ ಏನಾದರೂ ಅವ್ರಿಗೆ ಶಿಕ್ಷೆಯನ್ನ ಏನು ಪ್ರಕಟ ಆದರೆ ಅಥವಾ ಏನು ಶಿಕ್ಷೆ ಆದರೆ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಇದೀಗ ಏನು ವಿನಯ್ ಕುಲಕರ್ಣಿ ಅವರು ಸಹ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಸ್ಪೀಕರ್ ಅವರು ಸಹ ಈ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾಕಂದರೆ ಕೋರ್ಟ್ ಆದೇಶದ ಪ್ರತಿ ಇದೀಗ ಒಂದು ಏನೋ ಕೆಲವೇ ಹೊತ್ತಿನಲ್ಲಿ
ಸ್ಪೀಕರ್ ಕಚೇರಿಗೆ ತಲುಪುತ್ತೆ. ಅದರ ನಂತರ ಸ್ಪೀಕರ್ ಕಚೇರಿಯವರು ಸಹ ಈ ಒಂದು ಆದೇಶವನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಸ್ಪೀಕರ್ ಕಚೇರಿಯವರು ಇದ್ರ ಬಗ್ಗೆ ಕ್ರಮನ ವಹಿಸ್ತಾರೆ. ಅದ್ರ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಸಹ ಈ ಒಂದು ಆದೇಶ ಏನಿರುತ್ತೆ ಮತ್ತೆ ಈ ಆದೇಶದ ತೀರ್ಪು ಏನಿರುತ್ತೆ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೂ ಸಹ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಒಂದು ಆದೇಶ ಏನಿದೆ ಜೀವಾವಧಿ ಆದೇಶ ಏನಿದೆ ಇದನ್ನ ಅಮಾನತಿನಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಅವರು ಅರ್ಜಿಯನ್ನ ಹಾಕೊಂತಾರೆ. ಅದಾದ ನಂತರ ಅದನ್ನ ತನ್ನನ್ನ ಕೂಡಲೇ ಜಾಮೀನ ಮೇಲೆ ಬಿಡುಗಡೆ ಮಾಡಬೇಕು ಅಂತಲೂ ಸಹ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂತಾರೆ ರೋಜಾ. ಸೊ ಹೈಕೋರ್ಟ್ ಈ ಬಗ್ಗೆ ಡಿಸೈಡ್ ಅನ್ನ ಮಾಡುತ್ತೆ. ಹೈಕೋರ್ಟ್ ಏನು ಈ ಒಂದು ಆದೇಶದ ಮೇಲೆ ಏನಿರುತ್ತೆ ಆದೇಶದ ಮೇಲೆ ಒಂದು ತೀರ್ಪು ಅನ್ನ ಪ್ರಕಟ ಮಾಡುತ್ತೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ನಲ್ಲೂ ಸಹ ಈ ಒಂದು ಅರ್ಜಿ ವಜಾ ಆದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೂ ಸಹ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಒಂದಷ್ಟು ಕಾಲ ಸಮಯ ಸಹ ಇಡಬೇಕಾಗುತ್ತೆ. ಅಷ್ಟು ದಿನಗಳಿಗೂ ಸಹ ವಿನಯ್ ಕುಲಕರ್ಣಿ ಅವರು ಒಂದು ಜೈಲಲ್ಲಿ ಇರಬೇಕಾಗುತ್ತೆ. ಇವತ್ತು ಏನು ಕೋರ್ಟ್ನಲ್ಲಿ ಪ್ರೊನೌನ್ಸ್ಮೆಂಟ್ ಪ್ರಕಟ ಆದ ನಂತರ ಅವರು ಒಂದು ರೀತಿ ಭಾವುಕರಾದರು. ಅದ್ರ ಜೊತೆಗೆ ಕೋರ್ಟ್ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಸಹ ಅವರು ಕಣ್ಣೀರು ಹಾಕಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇತ್ತು ರೋಜಾ. ಹಾಗಾಗಿ ಇವತ್ತು ಎಲ್ಲ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗಬೇಕಾಗುತ್ತೆ. ಮುಂದಿನ 14 ವರ್ಷಗಳ ಕಾಲ ಅವರು ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಆನಂತರ ಏನಾದರೂ ಕುಟುಂಬಸ್ಥರ ಒಂದು ಮದುವೆ ಇರಬಹುದು, ಮತ್ತೆ ಏನಾದರೂ ಕುಟುಂಬಸ್ಥರು ಯಾರಾದರೂ ತೀರು ಹೋದಂತ ಸಂದರ್ಭದಲ್ಲಿ ಪೆರೋಲ್ ಅಂತ ಇರುತ್ತೆ. ಆ ಪೆರೋಲ್ನಲ್ಲಿ ಅವರು 15 ದಿನಗಳ ಕಾಲಾವಕಾಶ ಇರುತ್ತೆ, ಮತ್ತೆ ಅಥವಾ 30 ದಿನಗಳ ಕಾಲಾವಕಾಶವನ್ನ ಪಡೆದುಕೊಂಡು ಪೆರಲ್ ಮೇಲೆ ಬರೋಕೆ ಅವಕಾಶ ಇರುತ್ತೆ. ಅಲ್ಲಿವರೆಗೂ ಸಹ ಇವರು ಹೊರಗಡೆ ಬರೋಕೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶಗಳಿಲ್ಲ. ಕೇವಲ 14 ವರ್ಷ ಪೂರೈಸಿದ ನಂತರ ಕೋರ್ಟ್ ಜೈಲಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಸನ್ನಡತೆ ಅದರ ಮೇಲೆ ಅವರನ್ನ ಬಿಡುಗಡೆ ಮಾಡಬೇಕಾ ಬೇಡವಾ ಅನ್ನೋದು. ಅದು ಸಹ ಒಂದು ಸರ್ಕಾರಕ್ಕೆ ಗೃಹ ಇಲಾಖೆಗೆ ಪ್ರಪೋಸಲ್ ಅನ್ನು ಅವರು ಕಳಿಸ್ತಾರೆ. ಯಾಕಂದ್ರೆ 14 ವರ್ಷಗಳು ಅವ್ರು ಯಾವ ರೀತಿ ಸನ್ನಡತೆ ಮೇಲೆ ಆಧಾರ ಇಟ್ಕೊಂಡು ನಡೆದಿರ್ತಾರೆ. ಸೊ ಅದರ ಬೇಸಿಸ್ ಮೇಲೆ ಅವರು ಬಿಡುಗಡೆ ಆಗುವಂತದ್ದು ರೋಜಾ. ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.